ಆರೋಗ್ಯವಂತ ವ್ಯಕ್ತಿ ದೇಶದ ಆಸ್ತಿ. ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿರಲು ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರದ ಸೇವನೆಯ ಅಗತ್ಯತೆ ಇದೆ. ಇದರ ಅರಿವಿಲ್ಲದ ಯುವ ಜನತೆ ಜಂಕ್ ಫುಡ್ಸ್ಗೆ ದಾಸರಾಗಿ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ ಎಂದು ಪೋಷಣ ಅಭಿಯಾನದ ಕೋಆರ್ಡಿನೇಟರ್ ಆದ ಶರ್ಮಿಳಾ ನಾಯ್ಕ್ ಹೇಳಿದರು. ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕುಮಟಾ ಇವರ ಸಹಯೋಗದಲ್ಲಿ ಮಿರ್ಜಾನ್ದಲ್ಲಿ ಹಮ್ಮಿಕೊಂಡ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಪೋಷಣಾ ಅಭಿಯಾನದ ಕೋಆರ್ಡಿನೇಟರ್ ಶರ್ಮಿಳಾ ನಾಯ್ಕ್ ಅವರು ಮನೆಯಲ್ಲಿ ತಯಾರಿಸಿದ ಆಹಾರ ಸೇವಿಸಿ ಆರೋಗ್ಯಯುತ ಸಮಾಜದ ನಿರ್ಮಾಣಕ್ಕೆ ಮುನ್ನುಡಿ ಬರೆಯಬೇಕೆಂದರು. ಬಾಲಕಿಯರ ಮೇಲೆ ಅತ್ಯಾಚಾರ ಹೆಚ್ಚುತ್ತಿದ್ದು ಮರ್ಯಾದೆ ಗಂಜಿ ಹಾಗೂ ಕಾನೂನಿನ ಅರಿವಿಲ್ಲದೆ ಸುಮ್ಮನಿರುವುದರಿಂದ ಇಂತಹ ಕೃತ್ಯ ಹೆಚ್ಚಳಕ್ಕೆ ಕಾರಣವಾಗಿದೆ. ಈ ಕುರಿತಾದ ದೂರುಗಳನ್ನು ಇಲಾಖೆಯ ಸಹಾಯವಾಣಿಗೆ ತಿಳಿಸಿದಲ್ಲಿ ದೂರುದಾರರ ಹೆಸರನ್ನು ಗೌಪ್ಯವಾಗಿಟ್ಟು ಆರೋಪಿಗೆ ಸೂಕ್ತ ಶಿಕ್ಷೆಯಾಗುವ ಮೂಲಕ ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳಬಹುದು ಎಂದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಪತ್ರಕರ್ತ ಜಿಡಿ ಶಾನ್ಬಾಗ್ ಮಾತನಾಡಿ, ಸತ್ವಯುತ ಆಹಾರದ ಕೊರತೆಯಿಂದಾಗಿ ಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆಯಾಗುತ್ತಿದೆ. ಜಂಕ್ ಫುಡ್ನಂತಹ ಆಹಾರದ ವಿಪರೀತ ಸೇವನೆಯೇ ಇದಕ್ಕೆ ಕಾರಣವಾಗಿದೆ. ರಾಗಿ, ಜೋಳ, ಅಕ್ಕಿಯಿಂದ ಮನೆಯಲ್ಲೇ ತಯಾರಿಸಿದ ತಿಂಡಿ ಸೇವಿಸುವಂತೆ ಅಂಗನವಾಡಿ ಕಾರ್ಯಕರ್ತರು ಮಕ್ಕಳಲ್ಲಿ ಬಿಂಬಿಸಲು ಪ್ರಯತ್ನಿಸಿದರೆ ಕೇಂದ್ರ ಸರ್ಕಾರದ ಯೋಜನೆ ಸಾಫಲ್ಯತೆ ಪಡೆಯಲು ಸಾಧ್ಯ ಎಂದು ಸಾದರಪಡಿಸಿದರು. ಸಿಎಚ್ಒ ಆಶಾ ಗೌಡಿ ಆರೋಗ್ಯದ ಕುರಿತಾಗಿ ಸವಿವರ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮನೆಯಲ್ಲಿ ತಯಾರಿಸಿದ ಬರ್ಫಿ, ಕೇಶು, ಎಲೆಯ ಪತ್ರೋಡೆ, ಹೊದ್ಲು, ಶೇಂಗಾದಿಂದ ತಯಾರಿಸಿದ ಲಡ್ಡು, ಜಾಮೂನು ಸೇರಿದಂತೆ ಅನೇಕ ಭಕ್ಷ್ಯ ಭೋಜನಗಳು, ಸೊಪ್ಪುಗಳು, ತರಕಾರಿಗಳನ್ನು ಪ್ರದರ್ಶಿಸಿದರು. ಇದೇ ಸಂದರ್ಭದಲ್ಲಿ ಗರ್ಭಿಣಿಯರಿಗೆ ಹಾಗೂ ಸಹಾಯಕಿಯರಿಗೆ ಉಡಿ ತುಂಬಿ ಹಾರೈಸಲಾಯಿತು. ಆರಂಭದಲ್ಲಿ ಅಧ್ಯಕ್ಷೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪಿಡಿಒ ನಮ್ರತಾ ಭಟ್ ಉಪಸ್ಥಿತರಿದ್ದರು. ಧನುಷಾ ಸ್ವಾಗತಿಸಿದರು. ಮಮತಾ ಗೌಡ ನಿರೂಪಿಸಿದರು. ಮಂಕಾಳಿ ಗೌಡ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.